ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 5 ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಎಕ್ಸಸೈಸ್ 5.3ನಲ್ಲಿ ಬರುವ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಎಕ್ಸಸೈಸ್ 5.3ನ ಫಸ್ಟ್ ಮೇನ್ನಲ್ಲಿರುವ ಕ್ವಶನ್ಸ್ ಏನು ಹೇಳುತ್ತೆ, ಸೊ ಅದಕ್ಕೆ ಸೊಲ್ಯೂಷನ್ ಯಾವ ರೀತಿ ಕಂಡುಹಿಡಿಯೋದು ಅಂತ. ಸೊ ಎಕ್ಸಸೈಸ್ 5.3ನಲ್ಲಿ ಫಸ್ಟ್ ಮೇನ್ ಹೇಳುತ್ತೆ ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಎ ಪೀಸ್ ಅಂತೇಳಿ. ಅಂದರೆ ಇಲ್ಲಿ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಸಮ್ ಕಂಡುಹಿಡಿಯಲಿಕ್ಕೆ ಎರಡು ರೀತಿಯ ಫಾರ್ಮುಲಾಸ್ ಬರ್ತವೆ. Sn is equal to n/2 into a plus 2a plus n minus 1 into d ಅನ್ನೋದು ಒಂದು ಸೂತ್ರ ಆದರೆ Sn is equal to n/2 into a plus l ಅನ್ನೋದು ಒಂದು ಸೂತ್ರ. ಈ ಎರಡು ಸೂತ್ರಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ಎಕ್ಸಸೈಸ್ 5.3ನಲ್ಲಿ ಬರುವ ಎಲ್ಲ ಕ್ವಶನ್ಸನ್ನು ನೀವು ಇಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕ್ವಶನ್ನಲ್ಲಿ 2, 7, 12 ... to 10 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಸುಮಾರು 10 ಪದಗಳಿದ್ದಾವೆ. ಈ 10 ಪದಗಳನ್ನು ಒಳಗೊಂಡ ಈ ಪ್ರೋಗ್ರೆಷನ್ನಿನ ಒಟ್ಟು ಮೊತ್ತ ಅಂದರೆ ಎಲ್ಲ ಪದಗಳ ಒಟ್ಟು ಮೊತ್ತ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಈ ಥರದ ಪ್ರಶ್ನೆಗಳು ಒಟ್ಟು 4 ಕೂಡ ಅದೇ ರೀತಿಯಲ್ಲೇ ಇದ್ದಾವೆ. ಈ 4 ಪ್ರಶ್ನೆಗಳನ್ನು ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ 2, 7, 12 ... to 10 ಟರ್ಮ್ಸ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನಿಗೆ ನೀವು ಆನ್ಸರ್ ಹೇಳಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಕೊಟ್ಟಂಥ ಪದಗಳನ್ನು ಬರ್ಕೊಳ್ಬೇಕು. ಎ ಫಸ್ಟ್ ಟರ್ಮನ್ನು ಎ ಅಂತ ತೊಗೊಳ್ತೀರಾ. ಇನ್ನು ಡಿ ಬೇಕು ಅಂತ ಹೇಳಿದ್ರೆ ನಿಮಗೆ ಡಿ ಯಾವಾಗ ಸಿಗುತ್ತೆ ಅಂದರೆ a2 - a1 ಮಾಡಿದಾಗ a2 - a1 ಮಾಡಿದ್ರೆ 7 - 2 ಮಾಡ್ತೀರಾ 5 ಬರುತ್ತೆ. 10 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಎನ್ನಿನ ಬೆಲೆ 10. ಸೊ ನೀವೇನು ಕಂಡುಹಿಡಬೇಕಂದ್ರೆ ಸಮ್ ಆಫ್ 10 ಟರ್ಮ್ಸನ್ನು ಸಿಂಬಲಿಕಲಿ S10 ಅಂತ ಕರಿತೀವಿ. ದೆನ್ S10 ಫೈಂಡ್ ಔಟ್ ಮಾಡಬೇಕು. ಈ ಸಮ್ ಆಫ್ nth ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡುಹಿಡಲಿಕ್ಕೋಸ್ಕರನೇ ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾವನ್ನು Sn is equal to n/2 into 2a plus n minus 1 into d ಅನ್ನೋ ಫಾರ್ಮುಲಾವನ್ನು ಬಳಸ್ತೀವಿ. ಈ ಫಾರ್ಮುಲಾಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಹೇಗೆ ಅಂತ ನೋಡಿದ್ರೆ S10 is equal to 10 divided by 2 into a ಇರುವ ಜಾಗದಲ್ಲಿ 2 ಹಾಕ್ರಿ. n ಅಂತ ಹೇಳಿದ್ರೆ 10 - 1 into d ಇರುವ ಜಾಗದಲ್ಲಿ 5 ಹಾಕ್ರಿ. ಸಿಂಪ್ಲಿಫೈ ಮಾಡಿದಾಗ 10 divided by 2 ಅಂದರೆ 5 ಬರುತ್ತೆ. 2 2s 4 ಬರುತ್ತೆ. 10 - 1 ಅಂದರೆ ಆ್ಯಕ್ಚುಯಲ್ ಆಗಿ 9 ಬರುತ್ತೆ. ಪಕ್ಕದಲ್ಲಿರುವ 5ಅನ್ನು ಇಂಟು ಮಾಡ್ತೀರಾ. S10 is equal to 5 into 4 plus 9 5s ಮಾಡಿಬಿಟ್ರೆ ನಿಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ 45 ಬರುತ್ತೆ. ಈಗ ನೀವು 5 ಬ್ರಾಕೆಟ್ನ ಒಳಗಡೆ ಇರುವ ಎರಡೂ ಸಂಖ್ಯೆಗಳನ್ನು ಕೂಡಿದ್ರಿ ಅಂದರೆ 4 + 5 ಮಾಡಿದ್ರಿ ಅಂದರೆ 49 ಬರುತ್ತೆ. ದೆನ್ S10 is equal to 49 into 5 ಮಲ್ಟಿಪ್ಲೈ ಮಾಡಿಬಿಟ್ರಿ ಅಂದರೆ ನಿಮಗೆ 245 ಬರುತ್ತೆ. ನಿಮಗೆ ಕೇಳಿರೋದು ಮೊದಲ 10 ಪದಗಳ ಮೊತ್ತ ಕೇಳಿದ್ದಾರೆ. ಸೊ ಮೊದಲ 10 ಪದಗಳ ಮೊತ್ತ 245 ಬಂದಿದೆ. ಹಾಗಿದ್ಮೇಲೆ ಎರಡನೇ ಕ್ವಶನ್ ಕೂಡ ನೋಡಿದರೆ -37, -33, -29 ... ಕೊಟ್ಟಿದ್ದಾರೆ. ಅಪ್ ಟು 12 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇದರರ್ಥ ನೀವು ಫಸ್ಟ್ ಟರ್ಮನ್ನು ನೀವು ಎ ಅಂತ ತೊಗೊಳ್ತೀರಾ. ಡಿ ಬೇಕು ಅಂದರೆ a2 - a1 ಮಾಡಬೇಕಾಗತ್ತೆ. -33 -37 ಅಂತ ಬರ್ಕೊಂಡ್ರೆ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದರಿಂದಾಗಿ -33 + 37 ಆಗೋದ್ರಿಂದ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕ್ತೀರಾ. 37ರಲ್ಲಿ 33ಅನ್ನು ಕಳಿತೀರಾ. ಸೊ 37ರಲ್ಲಿ 33ಅನ್ನು ಕಳೆದ್ರಿ ಅಂದರೆ ನಿಮಗೆ 4 ಬರುತ್ತೆ. ಇದನ್ನು ನೀವು ಕಾಮನ್ ಡಿಫರೆನ್ಸ್ ಅಂತ ತೊಗೊಳ್ಬೇಕು. ಹಾಗೆ ಎನ್ ಬೆಲೆ 12 ಟರ್ಮ್ ಅಂತ ಕೊಟ್ಟಿರೋದ್ರಿಂದ n12 ಅಂತ ತೊಗೊಂಡು ನೀವು S12ಅನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲೂ ಕೂಡ Sn is equal to n/2 into 2a plus n minus 1 into d ಫಾರ್ಮುಲಾ ಹಾಕಿ ಫಾರ್ಮುಲಾಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ 12 divided by 2 into 2 into a ಅಂತ ಹೇಳಿದ್ರೆ -37 plus n ಅಂದರೆ ಮತ್ತೆ 12 - 1 into d ಅಂದರೆ 4. ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ S12 is equal to 12 divided by 2 ಅಂತ ಹೇಳಿದ್ರೆ 6 ಬರುತ್ತೆ. 2 into -37 ಮಲ್ಟಿಪ್ಲೈ ಮಾಡೋದ್ರಿಂದ -74 ಬರುತ್ತೆ. 12ರಲ್ಲಿ 1 ಕಳಿತೀರಾ 11 ಬರುತ್ತೆ. 11 into 4 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 44 ಅಂತ ಬರೀತೀರಾ. ಮುಂದಿನ ಸ್ಟೆಪ್ಪಲ್ಲಿ 6 ಹಾಗೆ ಬರ್ಕೊಳ್ತೀರಾ. -74ರಲ್ಲಿ +44ಅನ್ನು ನೀವು ಕಳೆದ್ರಿ ಅಂದರೆ -30 ಉಳಿತದೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಕ್ತೀರಾ. ಆಗ
S12 ಈಸ್ ಈಕ್ವಲ್ ಟು 6 ಇಂಟು -30 ಮಲ್ಟಿಪ್ಲೈ ಮಾಡಿಬಿಟ್ರಿ ಅಂದರೆ -180 ಬರುತ್ತೆ. ಇದು ಸಮ್ ಆಫ್ ಫಸ್ಟ್ 12 ಟರ್ಮ್ಸ್ ಅಂತೇಳಿ ಸುಲಭವಾಗಿ ಆನ್ಸರ್ನ ಹೇಳಬಹುದು. ಹಾಗೆ ನೆಕ್ಸ್ಟ್ ಇದೇ ಮೇನಿನ ಮೂರನೇ ಕ್ವಶನ್ನು 0.6, 1.7, 2.8 ... 100 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಇಲ್ಲಿ ಎನ ವ್ಯಾಲ್ಯೂ 0.6, ಡಿ ಬೇಕು ಅಂದರೆ A2 - A1 ಮಾಡ್ತೀರಾ, 1.7 - 0.6 ಮಾಡಿದ್ರಿ ಅಂದರೆ ನಿಮಗೆ 1.1 ಸಿಗುತ್ತೆ. ಹಾಗೆ ಎನ್ ಅಪ್ ಟು 100 ಟರ್ಮ್ ಅಂತ ಕೊಟ್ಟಿರೋದ್ರಿಂದ ಎನ್ ವ್ಯಾಲ್ಯೂ 100 ಅಂದರೆ ನೀವು ಸಮ್ ಆಫ್ 100 ಟರ್ಮ್ಸ್ ಅಂದರೆ S100 ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಲ್ಲೂ ಕೂಡ Sn = n/2 ಇಂಟು 2a + n - 1 ಇಂಟು ಡಿ ಸೂತ್ರದ ಪ್ರಕಾರ Sn ಅಂದರೆ S100 ಫೈಂಡ್ ಔಟ್ ಮಾಡಬೇಕು. ಎನ್ ಇರುವ ಜಾಗದಲ್ಲಿ 100 ಹಾಕಿ /2 ಅಂತ ತಗೊಳ್ರಿ. 2 ಇಂಟು ಎ ಅಂದರೆ 0.6 ಪ್ಲಸ್ ಎನ್ ಅಂತ ಹೇಳಿದ್ರೆ 100 - 1 ಇಂಟು ಡಿ ಅಂತ ಹೇಳಿದ್ರೆ ಎಷ್ಟು 1.1. ಈಗ S100 = 100 /2 ಮಾಡಿದ್ರೆ 50 ಬರುತ್ತೆ. 2 ಇಂಟು 0.6 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 1.2 ಬರುತ್ತೆ. 100 - 1 ಮಾಡಿದ್ರೆ 99. ಸೊ ದಟ್ 99 ಇಂಟು 1.1 ಮಾಡಿದ್ರೆ ಅಂದರೆ 108.9 ಬರ್ತದೆ. ಎಷ್ಟು ಬರ್ತದೆ? 108.9 ಬರ್ತದೆ. ಈಗ S100 = 50 ಇಂಟು 1.2 ಮತ್ತು 108.9 ಅನ್ನು ಕೂಡಿದ್ರಿ ಅಂದರೆ ನಿಮಗೆ ಏನು ಬರುತ್ತೆ? 110.1 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಫೈನಲಿ ಆನ್ಸರ್ ಸಿಗುತ್ತೆ ಎಷ್ಟಪ್ಪ ಅಂದರೆ 5505 ಅಂತೇಳಿ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ? 5505. ಇದು ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಮೊದಲ 100 ಟರ್ಮ್ಸ್ಗಳ ಸಮ್ ಅಂದರೆ ಮೊತ್ತ. ಹಾಗಿದ್ರೆ ನಾಲ್ಕನೇದೊಂದು ಕೊಟ್ಟಿದ್ದಾರೆ. ನಾಲ್ಕನೇದೊಂದು ಸಾಲ್ವ್ ಮಾಡೋದಾದರೆ ಇಲ್ಲಿ 1/15, 1/12, 1/10 ... ಅಪ್ ಟು 11 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಸುಲಭ. ಎನ ವ್ಯಾಲ್ಯೂ 1/15, ಡಿ ಬೇಕು ಅಂದರೆ A2 - A1 ಮಾಡ್ತೀರಾ, 1/12 - 1/15 ಅಂದರೆ 12 ಮತ್ತು 15ಗೆ LCM ತೊಗೊಳ್ಬೇಕಾಗತ್ತೆ ನೀವು. ಸೊ 12 ಮತ್ತು 15ಗೆ LCM ತೊಗೊಂಡ್ಬಿಟ್ರೆ 60 ಬರುತ್ತೆ LCM. ಅಲ್ಲಿಗೆ 60 ಬರಬೇಕಂದ್ರೆ 12 ಇಂಟು 5 ಮಾಡಿದರೆ 16 ಬರುತ್ತೆ. ಸೊ ಮೇಲ್ಗಡೆ ಇರುವ ನಂಬರ್ 1 ಅನ್ನು ಇಂಟು 5 ಮಾಡ್ತೀರಾ. ಹಾಗೆಯೇ 15 ಇಂಟು 4 ಮಾಡಿದ್ರೆ 60 ಬರುತ್ತೆ. ಸೊ ಮೇಲ್ಗಡೆ ಇರುವ ನಂಬರ್ 1 ಇಂಟು 4 ಮಾಡಿದ್ರಿ ಅಂದರೆ 4 ಬರುತ್ತೆ. ಇದರ ಅರ್ಥ 5ರಲ್ಲಿ 4 ಕಳಿತೀರ 1 ಬರುತ್ತೆ, ಕೆಳಗಡೆ 60. ಸೊ 1/60 ಈಸ್ ದ ಕಾಮನ್ ಡಿಫರೆನ್ಸ್. ಇಲ್ಲಿ ಎನ್ನಿನ ಬೆಲೆ 11 ಟರ್ಮ್ಸ್ ಅಂತ ಕೊಟ್ಟಿರೋದ್ರಿಂದ ನೀವು ಎನ್ ವ್ಯಾಲ್ಯೂ 11 ಅಂತ ತಗೊಳ್ಬೇಕು. ಸೊ ಈಗ ನೀವು S11 ಫೈಂಡ್ ಔಟ್ ಮಾಡಬೇಕು. ಇದ್ರ ಪ್ರಕಾರವಾಗಿ ಈಗ ನೀವು ವ್ಯಾಲ್ಯೂಸನ್ನು ಹಾಕ್ತಾ ಹೋದ್ರಿ ಅಂದರೆ S11 = n ಅಂತ ಹೇಳಿದ್ರೆ ನಿಮಗೆ 11 / 2 ಬರುತ್ತೆ. ಹಾಗೆಯೇ 2a ಅಂತ ಹೇಳಿದ್ರೆ 2 ಇಂಟು a ಅಂದರೆ 1/15. ಹಾಗೆಯೇ ಪ್ಲಸ್ ಎನ್ ಅಂದರೆ ಮತ್ತೆ 11 - 1 ಇಂಟು ಡಿ ಬಂದುಬಿಟ್ಟು 1/60 ಅಂತ ಬರ್ಕೋಬೇಕು. ಮುಂದಿನ ಸ್ಟೆಪ್ ಏನಾಗುತ್ತೆ ನೋಡ್ರಿ. ಇಲ್ಲಿ S11 = 11/2 ಅಂತ ಹೇಳಿದ್ರೆ ಏನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ, ಹಾಗೆ ಬರ್ಕೊಳ್ತೀರಾ. 2 ಇಂಟು 1 ಮಾಡಿದ್ರೆ 2/15 ಬರುತ್ತೆ. ಈ ಕಡೆ 11 - 1 ಮಾಡಿದ್ರೆ ಆ್ಯಕ್ಚುಲಿ 10 ಬರುತ್ತೆ. 10/16 ಅಂತ 10/60 ಅಂತ ಬರಿಬೋದು. 10 ಇಂಟು 1 10 ಬರುತ್ತೆ. ಇಲ್ಲಿ ನೀವು 0 ಕ್ಯಾನ್ಸಲ್ ಮಾಡಿದ್ರಿ ಅಂದರೆ 1/6 ಆಗುತ್ತೆ. ದೆನ್ S11 = 11/2 ಇಂಟು 15 ಮತ್ತು 6ಕ್ಕೆ LCM ತೊಗೊಂಡ್ರಿ ಅಂದರೆ ನೀವು 30 LCM ತೊಗೊಳ್ಬೋದು. 15 2s 30 ಬರೋದ್ರಿಂದಾಗಿ 2 2s ಮಾಡ್ತೀರಾ 4 ಬರುತ್ತೆ. ಮಧ್ಯದಲ್ಲಿ ಚಿಹ್ನೆ ಪ್ಲಸ್ ಹಾಕಿ 6 5s 30 ಬರೋದ್ರಿಂದ 1 5s ಮಾಡಿದ್ರೆ 5 ಬರ್ತದೆ. ಸೊ ಇದರಿಂದಾಗಿ ನೀವು ಸುಲಭವಾಗಿ ಹೇಳ್ಬಿಡ್ಬೋದು ಏನು ಅಂದರೆ S11 = 11/2 ಇಂಟು 4 + 5 ಮಾಡಿದ್ರಿ ಅಂತ ಹೇಳಿದ್ರೆ ಆ್ಯಕ್ಚುಲ್ ಆಗಿ ಏನು ಬರುತ್ತೆ? 4 + 5 9 / 30 ಅಂತ ಬರೀತೀರಾ. ನೆಕ್ಸ್ಟು 3 3s 9, 3 10s 30 ಡಿವೈಡ್ ಮಾಡಿ S11 ಫೈನಲ್ ಆನ್ಸರ್ ಬರಿಬೋದು. ಏನಂತ S11 ಆನ್ಸರ್ ಬರೀತೀರಾ ಅಂತ ನೋಡಿದರೆ ನೀವು 11 3s 33 ಬರುತ್ತೆ, 2 10s 20 ಬರುತ್ತೆ. ಸೊ ದಿಸ್ ಈಸ್ ದ ಸಮ್ ಆಫ್ ದ ಫಸ್ಟ್ 11 ಟರ್ಮ್ಸ್ ಆಫ್ ದಿಸ್ AP. ಓಕೆನಾ? ಹಾಗೆ ಎರಡನೇ ಮೇನು ಫೈಂಡ್ ದ ಸಮ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 7 + 10 1/2 + 14 + ... + 84. ಇಲ್ಲಿ ಏನಪ್ಪ ಸಿಂಪ್ಲಿ ಅಂದರೆ ಮೇಲ್ಗಡೆ ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿದ್ರು ಎಷ್ಟು ಅಂತ. ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿಲ್ಲ, ಬದಲಾಗಿ
ಕೊನೆಯ ಟರ್ಮನ್ನು ಕೊಟ್ಟಿದ್ದಾರೆ, ಎ ಎನ್ ಫೈಂಡ್ ಔಟ್, ಏನೇ ಎ ಎನ್ ಕೊಟ್ಟಿದ್ದಾರೆ. ಈ ಎ ಎನ್ ಅನ್ನು ಬಳಸ್ಕೊಂಡು ನೀವು ಎ ಎನ್ ಫಾರ್ಮುಲಾ ಹಾಕಿ ಎನ್ ಫೈಂಡ್ ಔಟ್ ಮಾಡ್ಕೋಬೇಕು. ನಂತರದಲ್ಲಿ ಮುಂದಿನ ಹಂತದಲ್ಲಿ ನೀವು ಏನು ಮಾಡಬೇಕು, ಎಸ್ ಎನ್ ಫಾರ್ಮುಲಾ ಹಾಕಿ ಸಮ್ ಕಂಡುಹಿಡಿಬೇಕು. ಸೊ ಇವು ಮೂರು ಕ್ವಶನ್ಸ್ಗೆ ಆನ್ಸರ್ ಹೇಗೆ ಮಾಡೋದು ಅಂತ ನೋಡೋದಾದರೆ 7 + 10 1/2 + 14 + ... + 84 ಅಂತಿದೆ. ಇಲ್ಲಿ ನೀವು ಎ ವ್ಯಾಲ್ಯೂವನ್ನು 7 ಅಂತ ತೊಗೊಳ್ತೀರಾ. ಡಿ ಬೇಕು ಅಂದರೆ A2 - A1 ಮಾಡಬೇಕಾಗತ್ತೆ. 10 1/2 - 7 ಮಾಡಿದರೆ ನೋಡಿ, ಇಲ್ಲಿ 10ರಲ್ಲಿ 7 ಕಳೆದ್ರೆ ಆ್ಯಕ್ಚುಲಿ 3 ಬರುತ್ತೆ. ಇಲ್ಲಿ ಮತ್ತೆ ಅರ್ಧ ಎಕ್ಸ್ಟ್ರಾ ಇರೋದ್ರಿಂದಾಗಿ ನೀವು ಏನು ಹೇಳ್ಬೋದು ಅಂದರೆ 2 1/2 ಅಂತ ತೊಗೊಳ್ಬೋದು. ಈ 2 1/2 ಅನ್ನು ಇಂಪ್ರಾಪರಿ ಕನ್ವರ್ಟ್ ಮಾಡಿದ್ರೆ 2 2s are 4, 4 + 1 ಮಾಡಿದರೆ ನಿಮಗೆ 5/2 ಅಂತ ತೊಗೊಳ್ತೀರಾ. ಓಕೆನಾ? ಇದು 3 1/2 ಬರುತ್ತೆ. ಆ್ಯಕ್ಚುಲಿ 10 1/2 - 7 ಮಾಡಿದರೆ 3 1/2 ಬರುತ್ತೆ. 3 1/2 ಅನ್ನು 3 2s are 6 + 1 7 ಅಂತ ಬರೀಬೋದು. ಆಗ ನಿಮಗೆ ಕಾಮನ್ ಡಿಫ್ರೆನ್ಸ್ ಆ್ಯಕ್ಚುಲಿ 7/2 ಬರುತ್ತೆ. ಹಾಗೆಯೇ ಲಾಸ್ಟ್ ಟರ್ಮನ್ನು ನೀವು 84 ಅಂತ ತೊಗೊಳ್ತೀರಾ. ಈಗ ನೀವು ಮೊದಲು ಎನ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಎನ್ ಫೈಂಡ್ ಔಟ್ ಮಾಡ್ಕೊಂಡ ನಂತರ ಎಸ್ ಎನ್ ಕಂಡುಹಿಡಿಬೇಕು. ಓಕೆನಾ? ಎನ್ ಕಂಡುಹಿಡಿಬೇಕು, ಜೊತೆಗೆ ಎಸ್ ಎನ್ ಕೂಡ ಕಂಡುಹಿಡಿಬೇಕು. ಮೊದಲನೇದಾಗಿ ಫೈಂಡಿಂಗ್ ಎನ್ ಕಂಡುಹಿಡಿಯೋದು ಹೇಗೆ ಅಂದರೆ ಎ ಎನ್ ಫಾರ್ಮುಲಾ ಹಾಕ್ತೀರಾ. ಎ ಎನ್ = A + n - 1 × D ಫಾರ್ಮುಲಾ ಹಾಕ್ಕೊಂಡು ಎ ಎನ್ ಇರುವ ಜಾಗದಲ್ಲಿ 84 ತಗೊಳ್ರಿ, ಎ ಇರುವ ಜಾಗದಲ್ಲಿ 7 ಹಾಕ್ರಿ, ಎನ್ ಫೈಂಡ್ ಔಟ್ ಮಾಡ್ಕೋಬೇಕು. ಡಿ ಇರುವ ಜಾಗದಲ್ಲಿ 7/2 ತಗೊಳ್ರಿ. ಈಗ ಮೊದಲನೇ ಸ್ಟೆಪ್ಪು 7 ಈ ಕಡೆ ತೊಗೊಂಬಂದರೆ -7 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು n - 1 × 7/2. 84 - 7 ಮಾಡ್ತೀರಾ. ಆ್ಯಕ್ಚುಯಲ್ ಆಗಿ 84 - 7 ಮಾಡಿದ್ರೆ 77 ಬರುತ್ತೆ. ಈ 7/2ನ ಲೆಫ್ಟ್ ಸೈಡಿಗೆ ತೊಗೊಂಡು ಬಂದ್ರಿ ಅಂತ ಹೇಳಿದ್ರೆ ಇಂಟು ಉಲ್ಟಾ ಆಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಆಗುತ್ತೆ, 2/7. ಈ ಕಡೆ n - 1 ಮಾತ್ರ ಉಳ್ಕೊಳ್ಳುತ್ತೆ. 7 1s 7 11s ಹೊಡೆದ್ರೆ ನಿಮಗೆ 77 ಕ್ಯಾನ್ಸಲ್ ಆಗಿ 11 2s ಆ್ಯಕ್ಚುಯಲ್ ಆಗಿ 22 ಬರುತ್ತೆ. -1 ಈ ಕಡೆ ತೊಗೊಂಬಂದರೆ +1 ಬರುತ್ತೆ. ಈಗ ನೀವು ಸುಲಭವಾಗಿ ಹೇಳ್ಬಿಡ್ಬೋದು ಎನ್ನಿನ ಬೆಲೆ 22 + 1 ಎಷ್ಟು ಬರುತ್ತೆ? 23 ಬರುತ್ತೆ. ಈ 23 ಎನ್ನಿನ ಬೆಲೆ 23 ತೊಗೊಂಡು ಈಗ ನೀವು ಸಮ್ ಕಂಡುಹಿಡಿಬೇಕು. ಅಂದರೆ ಅದರ ಅರ್ಥ ನೀವು S23 ಕಂಡುಹಿಡಿಬೇಕು ಅಂತ ಅರ್ಥ. ಸೊ S23 ಕಂಡುಹಿಡಿಲಿಕ್ಕೆ ನಿಮಗೆ ಫಸ್ಟ್ ಟರ್ಮ್ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿದೆ. ಅಂದರೆ ಇಲ್ಲಿ ಗಿವನ್ ಕೊಟ್ಟಿರೋದ್ರ ಆಧಾರದ ಮೇಲೆ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಅಂದರೆ ನೀವು ಸಮ್ ಕಂಡುಹಿಡಿಲಿಕ್ಕೆ ಇನ್ನೊಂದು ಫಾರ್ಮುಲಾ ಏನು ಬರುತ್ತೆ? SN = n/2 × A + L. ಎ ಅಂದರೆ ಫಸ್ಟ್ ಟರ್ಮು, ಎಲ್ ಅಂದರೆ ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಅಂತ ಹೇಳ್ತೀವಿ. ಇಲ್ಲಿ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಂದರೆ ಎನ್ ಇರುವ ಜಾಗದಲ್ಲಿ 23 ಹಾಕ್ತೀರಾ. 23 / 2 ಮಾಡಿದ್ರಿ ಅಂತ ಹೇಳಿದ್ರೆ ಎನ ಬೆಲೆ ಆ್ಯಕ್ಚುಯಲ್ ಆಗಿ 7 ಇದೆ. ಎಲ್ ಅಂತ ಹೇಳಿದ್ರೆ ನಿಮಗೆ 84 ಇದೆ. ಸೊ S23 = 23 / 2 × 7 + 84 ಕೂಡಬೇಕಲ್ವಾ? ಸೊ 7 + 84 ಮಾಡಿದ್ರಿ ಅಂದರೆ 91 ಬರುತ್ತೆ. ಈಗ ನೀವು S23 = 23 × 91 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ 2093 ಬರುತ್ತೆ /2. 2ರಿಂದ 2093ನ ನೀವು ಕ್ಯಾನ್ಸಲ್ ಮಾಡ್ತಾ ಬಂದ್ರಿ ಅಂದರೆ ಫೈನಲಿ S23ನ ಬೆಲೆ ಬಂದುಬಿಟ್ಟು 1046.5 ಬರ್ತದೆ. ಆನ್ಸರ್ ಎಷ್ಟು ಬರ್ತದೆ? 1046.5. ಹಾಗೆ ನೆಕ್ಸ್ಟು ಸೆಕೆಂಡ್ ಕ್ವಶನ್ ನೋಡಿದರೆ 34 + 32 + 30 + ... +10 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋದರೆ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಫಸ್ಟ್ ಟರ್ಮನ್ನು ನೀವು 34 ಅಂತ ತೊಗೊಂಡ್ರೆ ಕಾಮನ್ ಡಿಫ್ರೆನ್ಸ್ ಬೇಕು ಅಂದಾಗ ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮನ್ನು ಕಳೀತೀರಾ. A2 - A1 ಮಾಡಿದ್ರೆ 32 - 34 ಮಾಡ್ತೀರಾ. 32 - 34 ಮಾಡಿದರೆ ಆ್ಯಕ್ಚುಯಲ್ ಆಗಿ ನಿಮಗೆ -2 ಬರ್ತದೆ. ಕಾಮನ್ ಡಿಫ್ರೆನ್ಸ್ ಏನು ಬರ್ತದೆ? -2. ಇದ್ರ ಜೊತೆಗೆ ನಿಮಗೆ ಎಲ್ ಲಾಸ್ಟ್ ಟರ್ಮನ್ನು ನೀವು 10 ಅಂತ ತೊಗೊಂಡು ಮೊದಲು ಎನ್ ಕಂಡುಹಿಡ್ಕೊಳ್ಬೇಕು, ಆಮೇಲೆ SN ಕಂಡುಹಿಡಿಬೇಕು. ಸೊ ಫೈಂಡಿಂಗ್ ಎನ್ ಅಂತ ತೊಗೊಂಡು ಸೂತ್ರ AN = A + n - 1 × D ಹಾಕಿದ್ರಿ ಅಂದರೆ AN ಇರುವ ಜಾಗದಲ್ಲಿ 10 ಹಾಕಬೇಕು. ಎ ಅಂತ ಹೇಳಿದ್ರೆ 34 + n - 1 ಅಂತ ಹೇಳಿದ್ರೆ n - 1 ಹಾಗೆ ಬರ್ಕೊಳ್ತೀರಾ. ಡಿ ಅಂತ ಹೇಳಿದ್ರೆ ನೀವು -2 ತೊಗೊಳ್ಬೇಕು. ಮುಂದಿನ ಹಂತ 34 ಈ ಕಡೆ ತೊಗೊಂಬಂದರೆ -34 ಆಗುತ್ತೆ. ಈ ಕಡೆ n - 1 × -2 ಹಾಗೆ ಉಳ್ಕೊಳ್ಳುತ್ತೆ. 10 - 34 ಮಾಡ್ತೀರಾ. ಆ್ಯಕ್ಚುಯಲ್ ಆಗಿ ನಿಮಗೆ ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ, ಜೊತೆಗೆ ಪಕ್ಕದಲ್ಲಿ -24 ಉಳಿತದೆ.
-2 ಈ ಕಡೆ ತೊಗೊಂಬಂದರೆ ಡಿವೈಡೆಡ್ ಬೈ -2 ಉಳಿತದೆ, ಈ ಕಡೆ n-1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 2ರಿಂದ 24 ಭಾಗಾಕಾರ ಮಾಡಿದ್ರಿ ಅಂದರೆ 12 ಬರುತ್ತೆ. -1 ಈ ಕಡೆ ತೊಗೊಂಬಂದ್ರಿ ಅಂದರೆ +1 ದಟ್ ಈಸ್ ಈಕ್ವಲ್ ಟು n. ಇದರ ಅರ್ಥ ವೆರಿ ಸಿಂಪಲ್, n ಈಸ್ ಈಕ್ವಲ್ ಟು ಎಷ್ಟು 13. ಈ ಎನ್ನಿನ ಬೆಲೆಯನ್ನು ಇಲ್ಲಿ ನೀವು ಹಾಕಬೇಕೀಗ. ಅಂದರೆ S13 ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಸೊ ಫೈಂಡಿಂಗ್ ಸಮ್ ಕಂಡುಹಿಡಿಬೇಕು ಅಂದರೆ ಮತ್ತೆ ನೀವು ಇಲ್ಲಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗಿವನ್ ಇರೋದ್ರಿಂದ Sn is equal to n/2 into a plus l ಫಾರ್ಮುಲಾ ಹಾಕಿ S13 is equal to 13/2 into a ಅಂದರೆ 34 ಪ್ಲಸ್ l ಅಂದರೆ 10. ದೆನ್ S13 is equal to 13 divided by 2 into 34ಗೆ ಪ್ಲಸ್ 10 ಅನ್ನು ಆ್ಯಡ್ ಮಾಡಿದ್ರಿ ಅಂದರೆ 34ಗೆ ಪ್ಲಸ್ 10 ಅನ್ನು ಆ್ಯಡ್ ಮಾಡಿದ್ರಿ ಅಂದರೆ 44 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು 2ರಿಂದ 44 ಭಾಗಾಕಾರ ಮಾಡೋದ್ರ ಮೂಲಕ 22 ಅಂತ ಬರೀಬೋದು. ಆಗ S13 is equal to ಇಲ್ಲಿ 13 ಉಳಿತು, ಈ ಕಡೆ 22 ಉಳಿತು. ದೆನ್ S13 ಬೇಕು ಅಂದರೆ 13 into 22 ಮಲ್ಟಿಪ್ಲೈ ಮಾಡಬೇಕು. ಸೊ 13 into 22 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 286 ಬರುತ್ತೆ. ಸೊ ದಿಸ್ ಈಸ್ ದ ಸಮ್ ಆಫ್ ದ 13 ಟರ್ಮ್ಸ್ ಆಫ್ ದಿಸ್ AP. ಈ ಒಂದು AP ನ ಮೊದಲ 13 ಪದಗಳ ಒಟ್ಟು ಮೊತ್ತ 286 ಬರುತ್ತೆ ಅಂತ ಅರ್ಥ. ಹಾಗೆ ಮೂರನೇ ಕ್ವಶನ್ನು -5 ಪ್ಲಸ್ ಆಫ್ -8 -11 ಇದನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟರ್ಮು -230 ಇದೆ. ಸೊ ಎ ಬೆಲೆ ಬಂದು -5, ಡಿ ಬೇಕು ಅಂದರೆ -8 ಆಫ್ -5 ಮಾಡಿದ್ರಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರ ಮೂಲಕ -8 + 5 ಮಾಡಿದ್ರಿ ಅಂದರೆ ನಿಮಗೆ ಆ್ಯಕ್ಚುಯಲ್ ಆಗಿ -3 ಉಳ್ಕೊಳ್ಳುತ್ತೆ. ಎಲ್ ಅಂದರೆ AN ಅನ್ನು -230 ತೊಗೊಂಡು ಮೊದಲು n ಕಂಡುಹಿಡ್ಕೊಳ್ಬೇಕು. ಫೈಂಡಿಂಗ್ n ಅಂತ ಬರ್ಕೊಳ್ತೀರಾ. ಫಾರ್ಮುಲಾ AN is equal to a plus n-1 into d ಫಾರ್ಮುಲಾ ಹಾಕ್ಕೊಂಡು AN ಇರುವ ಜಾಗದಲ್ಲಿ -230 ಹಾಕ್ರಿ. a ಅಂತ ಹೇಳಿದ್ರೆ -5 ಪ್ಲಸ್ n ಗೊತ್ತಿಲ್ಲ, ಹಾಗೇನೆ ಡಿ ಬೇಕು ಅಂದರೆ -3 ಅಂತ ತಗೊಳ್ರಿ. ಈಗ -230 -5 ಈ ಕಡೆ ಬಂದರೆ +5 ಆಗುತ್ತೆ. n-1 into -3 -230ನಲ್ಲಿ 5 ಕಳೆದ್ರಿ ಅಂದರೆ -225 ಬರ್ತದೆ. -3 ಈ ಕಡೆ ಬಂದರೆ ಡಿವೈಡೆಡ್ ಬೈ -3 ಆಗುತ್ತೆ. ಈ ಕಡೆ n-1 ಮಾತ್ರ ಉಳ್ಕೊಳ್ಳುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ 3ರಿಂದ 225 ಭಾಗಾಕಾರ ಮಾಡಿದ್ರಿ ಅಂದರೆ 75 ಬರುತ್ತೆ. -1 ಈ ಕಡೆ ತೊಗೊಳ್ರಿ, +1 ದಟ್ ಈಸ್ ಈಕ್ವಲ್ ಟು n. ಇದರ ಅರ್ಥ n ಈಸ್ ಈಕ್ವಲ್ ಟು 75 + 1 ಅಂದರೆ 76 ಬರ್ತದೆ. ಸೊ ನೀವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದು S76 ಎಷ್ಟು ಅಂತ. S76 ಅಂದರೆ ಫೈಂಡಿಂಗ್ ಸಮ್ ಅಂತ ತಗೊಂಡು ಸೇಮ್ ಫಾರ್ಮುಲಾ n/2 into a plus l ಫಾರ್ಮುಲಾ ಹಾಕಿ n ಇರುವ ಜಾಗದಲ್ಲಿ 76 ಅಂತ ತಗೊಳ್ರಿ. n ಅಂತ ಹೇಳಿದ್ರೆ 76 ಡಿವೈಡೆಡ್ ಬೈ 2 into a ಅಂದರೆ -5 ಪ್ಲಸ್ l ಅಂದರೆ -230. ನೋಡ್ರಿ ಈಗ ಏನಾಗುತ್ತೆ, S76 is equal to 2ರಿಂದ 76 ಭಾಗಾಕಾರ ಮಾಡಿದ್ರಿ ಅಂದರೆ 38 ಬರುತ್ತೆ. ಹಾಗೆಯೇ -230ನಲ್ಲಿ -5 ಕಳೆದ್ರಿ ಅಂದರೆ ಪ್ಲಸ್ ಇಂಟು ಮೈನಸ್ ಆಗೋದ್ರಿಂದ ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡಬೇಕಾಗತ್ತೆ, -235 ಬರುತ್ತೆ. ಈಗ 38 into -235 ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ ಸಿಗುತ್ತೆ ಆನ್ಸರ್ ಏನು ಅಂದರೆ -8930. ದಿಸ್ ಈಸ್ ದ ಸಮ್ ಆಫ್ ದ ಫಸ್ಟ್ 76 ಟರ್ಮ್ಸ್ ಆಫ್ ದಿಸ್ AP ಅಂತೇಳಿ ಆನ್ಸರ್ನ ಹೇಳ್ತೀರಾ. ಅದೇ ರೀತಿ ಎಕ್ಸಸೈಸ್ 5.3ನ ಥರ್ಡ್ ಮೇನಲ್ಲಿ ಕೊಟ್ಟಿದ್ದಾರೆ. ಇನ್ನೇನು AP ಅಂತ ಕೊಟ್ಬಿಟ್ಟು 10 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಗಿವನ್ ಪ್ರತಿಯೊಂದು ಲೆಕ್ಕಕ್ಕೂ ಕೂಡ ಅಲ್ಲೇ ಗಿವನ್ ಕೊಟ್ಟಿದ್ದಾರೆ. ಮತ್ತೆ ಏನು ಕಂಡುಹಿಡಿಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಗಿವನ್ A is equal to 5, D is equal to 3, AN is equal to 50, ಫೈಂಡ್ n and SN ಅಂತ ಕೊಟ್ಟಿದ್ದಾರೆ. ಈ ಥರದ ಲೆಕ್ಕಗಳು ಇದಾವೆ ಇದರಲ್ಲಿ. ಸೊ ಈ ಒಂದು ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಲೆಕ್ಕಗಳನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ಒಂದೊಂದಾಗಿ ಮೂರನೇ ಮೇನಿನ ಫಸ್ಟ್ ಲೆಕ್ಕದಲ್ಲಿ A ಗಿವನ್ ಕೊಟ್ಟಿದ್ದಾರೆ, D ಗಿವನ್ ಕೊಟ್ಟಿದ್ದಾರೆ, AN ಗಿವನ್ ಕೊಟ್ಟಿದ್ದಾರೆ, N ಮತ್ತು SN ಕಂಡುಹಿಡಿಬೇಕು. ನೀವು ಇಷ್ಟೋ ತನಕ ಏನು ಸಾಲ್ವ್ ಮಾಡಿದ್ರಿ ಎರಡನೇ ಮೇನ್ನಲ್ಲಿ ಅದೇ ರೀತಿಯೇ AN is equal to a plus n-1 into d ಫಾರ್ಮುಲಾ ಹಾಕ್ಕೊಂಡು AN ಇರುವ ಜಾಗದಲ್ಲಿ 50 ಹಾಕೊಳ್ರಿ. A ಅಂದರೆ 5 ಪ್ಲಸ್ n-1 into d ಅಂತ ಹೇಳಿದ್ರೆ 3. 5 ಈ ಕಡೆ ತೊಗೊಂಬರ್ತೀರಾ, -5 ಆಗುತ್ತೆ. n-1 into 3 50 -5 ಮಾಡಿದಾಗ ನಿಮಗೆ ಆ್ಯಕ್ಚುಯಲ್ ಆಗಿ 45 ಬರುತ್ತೆ. 3ನ ಈ ಕಡೆ ತೊಗೊಂಬಂದರೆ ಡಿವೈಡೆಡ್ ಬೈ 3 ಬರುತ್ತೆ. 3ರಿಂದ 45 ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಯಲ್ ಆಗಿ ಆನ್ಸರು 15 ಬರುತ್ತೆ.
-1 ಈ ಕಡೆ ತೊಗೊಂಬಂದರೆ +1 ದಟ್ ಈಸ್ ಈಕ್ವಲ್ ಟು n. ಸೊ ನಿಮಗೆ 15 + 1 ಮಾಡಿದ್ರೆ n ಬೆಲೆ ಸಿಕ್ಬಿಡುತ್ತೆ 16. ಎನ್ನಿನ ಬೆಲೆ ಫೈಂಡ್ ಔಟ್ ಮಾಡಿದ ಹಾಗಾಯಿತು. ಇನ್ನೊಂದು ಏನು ಕಂಡುಹಿಡಿಯಕ್ಕೆ ಕೇಳಿದ್ರೆ ಅವರು SN. ಸೊ SN ಕಂಡುಹಿಡಬೇಕಂದ್ರೆ ಸೇಮ್ SN ಈಸ್ ಈಕ್ವಲ್ ಟು n/2. ಇಲ್ಲಿ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಗಿವನ್ ಇರೋದ್ರಿಂದ SN ಈಸ್ ಈಕ್ವಲ್ ಟು n/2 ಇಂಟು A + L ಅನ್ನೋ ಫಾರ್ಮುಲಾವನ್ನು ಹಾಕಬೇಕು. ನೋಡಿ n ಅಂತ ಹೇಳಿದ್ರೆ 16, ದೆನ್ 16/2 ಇಂಟು A ಅಂತ ಹೇಳಿದ್ರೆ 5 ಪ್ಲಸ್ L ಅಂತ ಹೇಳಿದ್ರೆ ನೀವು 50 ಅಂತ ತೊಗೊಂಡ್ರಿ ಅಂದರೆ S16 ಈಸ್ ಈಕ್ವಲ್ ಟು 2ರಿಂದ 16 ಬಾಗಿಸ್ತೀರಾ 8 ಬರುತ್ತೆ. 50ಗೆ 5 ಸೇರಿಸಿದ್ರೆ 55 ಬರುತ್ತೆ. ದೆನ್ S16 ಈಸ್ ಈಕ್ವಲ್ ಟು 15 ಇಂಟು 8 ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ ಆನ್ಸರು? 440 ಬರುತ್ತೆ. ಸೊ ದಟ್ n ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು 16 ಬಂತು, SN ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು 440. ಓಕೆ, ನೆಕ್ಸ್ಟ್ ಥರ್ಡ್ ಮೇನಿನ ಸೆಕೆಂಡ್ ಕ್ವಶನ್ ಅಲ್ಲಿ ಗಿವನ್ A ಕೊಟ್ಟಿದ್ದಾರೆ, A13 ಕೊಟ್ಟಿದ್ದಾರೆ, D ಕಂಡಿಡಿರಿ ಮತ್ತು S13 ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು A ಬೆಲೆ ತಗೊಂಡು A13 ಅಂದರೆ n ಬೆಲೆ 13 ಅಂತ ತಗೊಂಡು ಲಾಸ್ಟ್ ಟರ್ಮ್ 35 ಅಂತ ಕನ್ಸಿಡರ್ ಮಾಡಿ D ಕಂಡುಹಿಡಿಬೋದು. ಅದಕ್ಕೂ ಕೂಡ AN ಫಾರ್ಮುಲಾ ಹಾಕ್ತೀರಾ. AN ಫಾರ್ಮುಲಾದ ಪ್ರಕಾರ ಇಲ್ಲಿ 35 ಅಂತ ತಗೊಳ್ರಿ, A ಅಂತ ಹೇಳಿದ್ರೆ 7 ತಗೊಳ್ರಿ, n ಇರುವ ಜಾಗದಲ್ಲಿ 13 ತಗೊಂಡ್ರೆ D ಫೈಂಡ್ ಔಟ್ ಮಾಡ್ಬೋದು. ನೋಡಿ ಇಲ್ಲಿ 35ಗೆ 7 ಈ ಕಡೆ ಬಂದರೆ -7 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 13 - 1 ಮಾಡಿದ್ರೆ 13 - 1 ಮಾಡಿದ್ರೆ ಆ್ಯಕ್ಚುಲಿ 12 ಬರ್ತದೆ. 12D ಅಂತ ಬರೀತೀರಾ. ಇದರ ಆಧಾರದ ಮೇಲೆ 35 - 7 ಮಾಡಿದ್ರೆ ಅಂದರೆ 28 ಬರುತ್ತೆ. 12 ಈ ಕಡೆ ತೊಗೊಂಬಂದರೆ /12 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು D. ಈಗ ನೀವು ಇದನ್ನು 3ರಿಂದ ಡಿವೈಡ್ ಮಾಡೋದಾದರೆ ಅಥವಾ 4ರಿಂದ ಡಿವೈಡ್ ಮಾಡೋದಾದರೆ 4 3s 12 ಬರುತ್ತೆ, 4 7s 28. ಸೊ ದ್ಯಾಟ್ D ಈಸ್ ಈಕ್ವಲ್ ಟು ನಿಮಗೆ ಆನ್ಸರ್ ಬಂತು ಏನು? 7/3. ಜೊತೆಗೆ ಏನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ? S13 ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. A ಮತ್ತು 13 ಬೆಲೆ AN ಬೆಲೆ ಗೊತ್ತಿದ್ರೆ ನಿಮಗೆ SN ಈಸ್ ಈಕ್ವಲ್ ಟು n/2 ಇಂಟು A + L ಫಾರ್ಮುಲಾ ಹಾಕಿದ್ರಿ ಅಂದರೆ S13 ಈಸ್ ಈಕ್ವಲ್ ಟು 13/2 ಇಂಟು A ಅಂದರೆ 7, L ಅಂದರೆ 35. ದೆನ್ S13 ಈಸ್ ಈಕ್ವಲ್ ಟು 13/2 ಹಾಗೆ ಬರ್ಕೊಳ್ರಿ. 7 + 35 ಆಡ್ ಮಾಡಿದ್ರಿ ಅಂದರೆ ನಿಮಗೆ ಏನು ಬರುತ್ತೆ? 42 ಬರುತ್ತೆ. ಸೊ 2ದಿಂದ 42ನ ಡಿವೈಡ್ ಮಾಡಿದ್ರೆ 21 ಬರುತ್ತೆ. ದೆನ್ S13 ಈಸ್ ಈಕ್ವಲ್ ಟು 13 ಇಂಟು 21 ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 13 ಇಂಟು 21 ಮಲ್ಟಿಪ್ಲೈ ಮಾಡಿದ್ರೆ 273 ಬರುತ್ತೆ. ಇದು ಫೈನಲ್ ಆನ್ಸರ್. ಹಾಗೆ ಮೂರನೇ ಕ್ವಶನ್ನು A12 ಕೊಟ್ಟಿದ್ದಾರೆ 37 ಅಂತೇಳಿ, D ಕೊಟ್ಟಿದ್ದಾರೆ 3 ಅಂತೇಳಿ. A ಕಂಡುಹಿಡಿಬೇಕು, S12 ಕಂಡುಹಿಡಿಬೇಕು. ಇಲ್ಲೂ ಅಷ್ಟೇ A ಕಂಡುಹಿಡಿಬೇಕು ಅಂದರೆ ಸೇಮ್ AN ಇರೋ ಜಾಗದಲ್ಲಿ 37 ಹಾಕಬೇಕು, A ಇರುವ ಜಾಗದಲ್ಲಿ A ಕಂಡುಹಿಡಿಬೇಕು, N ಇರುವ ಜಾಗದಲ್ಲಿ 12 ಹಾಕ್ಕೊಂಡು -1 ಮಾಡಿ D ಅಂದರೆ 3. ಈಗ ಇಲ್ಲಿ 37 ಈಸ್ ಈಕ್ವಲ್ ಟು A + 12 - 1 ಅಂದರೆ 11 ಇಂಟು 3 ಬರುತ್ತೆ. ಅಲ್ಲಿಗೆ ನೀವು ಸುಲಭವಾಗಿ 11 ಇಂಟು 3 ಮಾಡಿದ್ರೆ 33 ಈಕ್ವಲಿಂದ ಆ ಕಡೆ ಕಳಿಸಿದ್ರೆ -33 ಬರುತ್ತೆ. ಇದರ ಅರ್ಥ A ವ್ಯಾಲ್ಯೂ 4 ಅಂತೇಳಿ. ಸೊ A ವ್ಯಾಲ್ಯೂ ಸಿಕ್ತು. ಜೊತೆಗೆ ಇದರ ಆಧಾರದ ಮೇಲೆ ನೀವು ಮತ್ತೆ SN ಈಸ್ ಈಕ್ವಲ್ ಟು n/2 ಇಂಟು A + L ಹಾಕ್ಕೊಂಡು S12 ಕಂಡುಹಿಡಿಬೇಕು. ನೋಡಿ S12 ಈಸ್ ಈಕ್ವಲ್ ಟು 12/2 ಇಂಟು A ಅಂತ ಹೇಳಿದ್ರೆ ಎಷ್ಟು? ಇಲ್ಲಿ ಏನು ಬಂದಿದೆ 4 ಪ್ಲಸ್ L ಅಂತ ಹೇಳಿದ್ರೆ ಲಾಸ್ಟ್ ಟರ್ಮು 37. ಅಲ್ಲಿಗೆ S12 ಈಸ್ ಈಕ್ವಲ್ ಟು 12/2 ಮಾಡಿದ್ರೆ ನಿಮಗೆ 6 ಬರುತ್ತೆ. 4 + 3 ಆ್ಯಕ್ಚುಯಲ್ ಆಗಿ 41. ಸೊ ಇಂಟು 41 ಮಾಡಬೇಕಾಗತ್ತೆ. ಅಲ್ಲಿಗೆ 6 ಇಂಟು 41 ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ 246 ಬರುತ್ತೆ ಆನ್ಸರು ಮೂರನೇ ಕ್ವಶನಿನ S12ಗೆ. ಓಕೆನಾ? ಅದೇ ರೀತಿ ಫೋರ್ತ್ ಕ್ವಶನ್ ಕೊಟ್ಟಿದ್ದಾರೆ. A3 ಗಿವನ್ ಕೊಟ್ಟಿದ್ದಾರೆ, S10 ಗಿವನ್ ಕೊಟ್ಟಿದ್ದಾರೆ, D ಮತ್ತು A10 ಕಂಡುಹಿಡಿಬೇಕು. ಇಲ್ಲಿ ನೋಡಿ ಮೊದಲು D ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ಗಿವನ್ A3 ಈಸ್ ಈಕ್ವಲ್ ಟು 15 ಕೊಟ್ಟಿದ್ದಾರೆ. ನಮಗೆ ಗೊತ್ತು A3 ಅಂತ ಹೇಳಿದ್ರೆ A + 2D ಅಂತ ತಗೊಳ್ತೀವಿ, ದಟ್ ಈಸ್ ಈಕ್ವಲ್ ಟು 15. ಇದರ ಆಧಾರದ ಮೇಲೆ ನೀವು 2Dನ ಈಕ್ವಲಿಂದ ಆ ಕಡೆ ಕಳಿಸಿದ್ರಿ ಅಂದರೆ 15 - 2D ಅಂತ ತಗೊಳ್ಬೋದು. ಈಗ SN ಫಾರ್ಮುಲಾ ಹಾಕಿ A ಇರುವ ಜಾಗದಲ್ಲಿ 15 - 2D ತಗೊಂಡು ಸಿಂಪ್ಲಿಫೈ ಮಾಡಿದಾಗ D ವ್ಯಾಲ್ಯೂ ಸಿಗುತ್ತೆ. ನೋಡಿ SN ಈಸ್ ಈಕ್ವಲ್ ಟು n/2 ಇಂಟು 2A + n - 1 ಇಂಟು D ಫಾರ್ಮುಲಾ ಹಾಕ್ಕೊಂಡು SN ಅಂತ ಹೇಳಿದ್ರೆ 125 ತಗೊಳ್ರಿ, N ಇರೋ ಜಾಗದಲ್ಲಿ 10 ತಗೊಳ್ರಿ, 2 ಇಂಟು A ಇರೋ ಜಾಗದಲ್ಲಿ 15 - 2D ತಗೊಳ್ರಿ, ಪ್ಲಸ್ 10 - 1 ಇಂಟು D ಅಂತ ತಗೊಳ್ರಿ.
ಈಗ 125 ಇಸ್ ಈಕ್ವಲ್ ಟು 2ರಿಂದ 10 ಭಾಗಿಸಿದ್ರೆ 5 ಬರುತ್ತೆ. ಈಗ ಇಲ್ಲಿ 2 ಇಂಟು 15 ಮಾಡಿದ್ರೆ 30 ಮೈನಸ್ 2 4 4D ಆಯಿತು. 10ರಲ್ಲಿ 1 ಹೋದರೆ 9 ಬರುತ್ತೆ. ಸೊ ದಟ್ 9D ಅಂತ ಬರೀತೀರಾ. 5 ಈಕ್ವಲಿಂದ ಈ ಕಡೆ ತೊಗೊಂಡ್ಬಿಟ್ರಿ ಅಂದರೆ 125 ಡಿವೈಡೆಡ್ ಬೈ 5 ಆಗುತ್ತೆ. 30 ಇಲ್ಲಿ ಪ್ಲಸ್ 9Dನಲ್ಲಿ ಮೈನಸ್ 4D ಕಳೆದ್ಬಿಟ್ರಿ ಅಂದರೆ ನಿಮಗೆ ಪ್ಲಸ್ 5D ಉಳಿತದೆ. ಈಗ ನೀವು 5ಇಂದ 125 ನೀವು ಲೆಸ್ ಮಾಡಿದ್ರಿ ಅಂದರೆ 5ನಿಂದ 125 ಭಾಗಾಕಾರ ಮಾಡಿದ್ರಿ ಅಂದರೆ 25 5 ಮಾಡಿದ್ರೆ 125 ಬರುತ್ತೆ. 13 ಈ ಕಡೆ ತೊಗೊಂಬಂದರೆ ಮೈನಸ್ 30 ಮಾಡಿದ್ರೆ 5D. ಇನ್ನೊಂದು ಸ್ಟೆಪ್ಪಲ್ಲಿ 25 ಮೈನಸ್ 30 ಮಾಡಿದ್ರೆ ಮೈನಸ್ 5 ಉಳಿತದೆ. ಈ ಕಡೆ 5D ಇದೆ. ಇದರ ಅರ್ಥ D ಇಸ್ ಈಕ್ವಲ್ ಟು 5ರಿಂದ ಮೈನಸ್ 5 ಭಾಗಾಕಾರ ಮಾಡಿದ್ರಿ ಅಂದರೆ D ಬೆಲೆ ಸಿಗುತ್ತೆ ನಿಮಗೆ ಏನು -1. ಸೊ ಈ D ಬೆಲೆಯನ್ನು ಬಳಸ್ಕೊಂಡು ಈಗ ನೀವು A10 ಕಂಡುಹಿಡಿಬೇಕು. ಸೊ ನೋಡಿ A10 ಜನರಲ್ ಫಾರ್ಮು A ಪ್ಲಸ್ 9D ಅಂತ ಹೇಳ್ತೀರಿ. ಇದರ ಆಧಾರದ ಮೇಲೆ A10 ಅಂತ ಹೇಳಿದ್ರೆ ಇಲ್ಲಿ ನೀವು A10 ಇಸ್ ಈಕ್ವಲ್ ಟು A ಅಂತ ಹೇಳಿದ್ರೆ ಫಸ್ಟ್ A ಕಂಡುಹಿಡ್ಕೊಳ್ಬೇಕಲ್ವಾ. ಸೊ ನೋಡಿ ಇಲ್ಲಿ ಕೊಟ್ಟಿರುವ ಹಾಗೆ A3 ಇಸ್ ಈಕ್ವಲ್ ಟು 15 ಅಥವಾ ನೀವು ಈ ವ್ಯಾಲ್ಯೂ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ A ಇಸ್ ಈಕ್ವಲ್ ಟು 15 ಮೈನಸ್ 2D ಮಾಡಿದರೆ ಅಲ್ಲಿ ನೀವು 15 ಮೈನಸ್ 2 ಇಂಟು D ಇರುವ ಜಾಗದಲ್ಲಿ -1 ಹಾಕ್ಬಿಟ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 15 2 1 2 15 2 ಕೂಡಿದ್ರೆ 17. ಸೊ A ನ ವ್ಯಾಲ್ಯೂ ಇಲ್ಲೂ ಕೂಡ ಸಿಕ್ಬಿಡುತ್ತೆ ನಿಮಗೆ. ಈ D ಮತ್ತು A ನ ವ್ಯಾಲ್ಯೂವನ್ನು ಇಲ್ಲಿ ಬಳಸಿದರೆ A ಅಂತ ಹೇಳಿದ್ರೆ ಎಷ್ಟು 17, ಹಾಗೇನೆ 9 ಇಂಟು D ಅಂದರೆ -1. ದೆನ್ A10 ಇಸ್ ಈಕ್ವಲ್ ಟು 17 ಪ್ಲಸ್ ಇಂಟು ಮೈನಸ್ -9 ಬರ್ತದೆ. ಇದರ ಅರ್ಥ A10 ಇಸ್ ಈಕ್ವಲ್ ಟು 17 ಮೈನಸ್ 9 ಮಾಡಿಬಿಟ್ರಿ ಅಂದರೆ ನಿಮಗೆ ಆನ್ಸರ್ 8 ಬರುತ್ತೆ. ದಟ್ ಈಸ್ ದ ವ್ಯಾಲ್ಯೂ ಆಫ್ A10. ಓಕೆ. ಹಾಗೆ 5ನೇ ಕ್ವಶನ್ನಲ್ಲಿ D ವ್ಯಾಲ್ಯೂ 5, S9 75 ಮತ್ತು A ಮತ್ತು AN 9 ಕಂಡುಹಿಡೀರಿ ಅಂತ ಕೊಟ್ಟಾರೆ. ಸೊ ಫಸ್ಟ್ ಇಲ್ಲೂ ಕೂಡ A ಕಂಡುಹಿಡ್ಕೊಳ್ಬೇಕು ಅಂದರೆ SN ಫಾರ್ಮುಲಾ ಹಾಕ್ಕೊಳ್ರಿ. S9 ಇರೋ ಜಾಗದಲ್ಲಿ 75 ತೊಗೊಂಡ್ರೆ N ಅಂದರೆ 9 ಡಿವೈಡೆಡ್ ಬೈ 2 ಇಂಟು A ಪ್ಲಸ್ 9 ಮೈನಸ್ 1 ಇಂಟು D ಇರುವ ಜಾಗದಲ್ಲಿ 5 ಹಾಕೊಳ್ರಿ. 75 9/2 ಈ ಕಡೆ ತೊಗೊಂಬಂದರೆ 2 ಡಿವೈಡೆಡ್ ಬೈ 9 ಅಂತ ತೊಗೊಳ್ಬೋದು. ಇಲ್ಲಿ ನಿಮಗೆ 2A ಪ್ಲಸ್ 9 ಮೈನಸ್ 1 ಅಂದರೆ ಎಷ್ಟು ಬರುತ್ತೆ 8 ಬರುತ್ತೆ. ದೆನ್ 8 ಇಂಟು 5 ಮಾಡಿದ್ರೆ ನಿಮಗೆ 40 ಬರುತ್ತೆ. ಓಕೆ. ಅದಾದ ನಂತರದಲ್ಲಿ 75 ಇಂಟು 2 ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ 75 ಇಂಟು 2 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಏನು ಬರುತ್ತೆ 150 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು 2A ಪ್ಲಸ್ 40. ಅಥವಾ 40ನ ಈ ಕಡೆ ತೊಗೊಂಬಂದ್ರಿ ಅಂದರೆ 150 ಬೈ 9 ಮೈನಸ್ 40 ಇಸ್ ಈಕ್ವಲ್ ಟು 2A ಬರುತ್ತೆ. 150 ಮೈನಸ್ 360 ಮಾಡಿದರೆ ಆ್ಯಕ್ಚುಯಲ್ ಆಗಿ ನಿಮಗೆ ಮೈನಸ್ 210 ಬರುತ್ತೆ. ಡಿವೈಡೆಡ್ ಬೈ 9 2ನ ಈ ಕಡೆ ತೊಗೊಂಬಂದರೆ ಇಂಟು 2 ಮಾಡಿದ್ರಿ ಅಂದರೆ ಈ ಕಡೆ A ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಬೋದು ನೋಡಿ, ಇಲ್ಲಿ ಫೈನಲಿ ನಿಮಗೆ ಏನು ಆನ್ಸರ್ ಹೇಳ್ತೀರಾ ಏನು ಅಂದರೆ 2 1s 2 ಮೈನಸ್ 105 ಮಾಡ್ತೀರಾ. ಅಲ್ಲಿಗೆ ಅರ್ಥ ಏನು ಬರುತ್ತೆ ಅಂದರೆ ಮೈನಸ್ 105 ಡಿವೈಡೆಡ್ ಬೈ 9 ಅಂತ ಬರ್ತದೆ. ಅಥವಾ ನೀವು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ 3 3s 9 ಅಂತ ಹೊಡಿಬೋದು. 3 ಮೈನಸ್ 35 ಹೊಡೆದ್ಬಿಟ್ರೆ ಮೈನಸ್ 105 ಹೋಗುತ್ತೆ. ಸೊ ಏನ ವ್ಯಾಲ್ಯೂ ಮೈನಸ್ 35 ಡಿವೈಡೆಡ್ ಬೈ 3 ಬಂತು. ಇದರ ಆಧಾರದ ಮೇಲೆ A9 ಕಂಡುಹಿಡಿಬೇಕು. AN ಸೂತ್ರದ ಆಧಾರದ ಮೇಲೆ A ಪ್ಲಸ್ N ಮೈನಸ್ 1 ಇಂಟು D ಹಾಕಿದ್ರಿ ಅಂದರೆ A9 ಇಸ್ ಈಕ್ವಲ್ ಟು A ಅಂದರೆ ಮೈನಸ್ 35 ಬೈ 3 ಪ್ಲಸ್ 9 ಮೈನಸ್ 1 ಇಂಟು D ಅಂತ ಹೇಳಿದ್ರೆ 5. ದಟ್ ಈಸ್ ಈಕ್ವಲ್ ಟು ಮೈನಸ್ 35 ಬೈ 3 ಪ್ಲಸ್ 9 ಮೈನಸ್ 1 ಮಾಡಿದ್ರೆ 8 ಬರುತ್ತೆ. 8 ಇಂಟು 5 ಮಾಡಿದ್ರೆ 40 ಬರುತ್ತೆ. ಇದನ್ನು ಡಿವೈಡೆಡ್ ಬೈ 1 ಅಂತ ತೊಗೊಳ್ತೀರಾ. 3 ಮತ್ತು 1 ಕೆಲ್ಸಿಯಮ್ 3 ಬರುತ್ತೆ. ಮೈನಸ್ 35 ಇಂಟು 1 ಮಾಡಿದ್ರೆ ಮೈನಸ್ 35. 4 ಇಂಟು 3 ಮಾಡಿದ್ರೆ 40 ಇಂಟು 3 ಮಾಡಿದ್ರೆ 120. ಓಕೆ. ಇದರ ಆಧಾರದ ಮೇಲೆ A9 ಇಸ್ ಈಕ್ವಲ್ ಟು 120ನಲ್ಲಿ ಮೈನಸ್ 35 ಕಳೆದ್ರಿ ಅಂತ ಹೇಳಿದ್ರೆ 85 ಬರುತ್ತೆ, ಕೆಳಗಡೆ 3. ಸೊ ದಟ್ A9 ಇಸ್ ಈಕ್ವಲ್ ಟು ಏನು ಬಂತು 85 ಡಿವೈಡೆಡ್ ಬೈ 3 ಅಂತೇಳಿ ನೀವು ಆನ್ಸರ್ನ ಹೇಳಬೇಕಾಗತ್ತೆ. ಇದಾದ ನಂತರದಲ್ಲಿ ಗಿವನ್ A ಕೊಟ್ಟಿದ್ದಾರೆ 2 ಅಂದರೆ 6th ಕ್ವಶನ್ ಇದು. D ಕೊಟ್ಟಿದ್ದಾರೆ 8, SN ಕೊಟ್ಟಿದ್ದಾರೆ 90, N ಮತ್ತು AN ಕಂಡುಹಿಡಿಬೇಕು. ಇಲ್ಲೂ ನೀವು SN ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ N ಮೈನಸ್ 1 ಇಂಟು D ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ SN ಇರೋ ಜಾಗದಲ್ಲಿ 90 ತಗೊಳ್ರಿ. ಹಾಗೆಯೇ ದಟ್ ಈಸ್ ಈಕ್ವಲ್ ಟು N ಗೊತ್ತಿಲ್ಲ ಕಂಡುಹಿಡಿಬೇಕು, ನೆನಪಿರಲಿ.
2a ಬರಬೇಕಲ್ವ. ಇದು 2a ಅಂತ ಹೇಳಿದ್ರೆ 2 ಇಂಟು 2 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ 8 ಕೊಟ್ಟಿದ್ದಾರೆ. ಈಗ ಎನ್ ಬೈ 2ನ ಈಕ್ವಲಿಂದ ಈ ಕಡೆ ತೊಗೊಂಬಂದ್ರೆ 90 ಇಂಟು 2 ಅಂತ ತೊಗೊಳ್ತೀರಾ, ಈ ಕಡೆ ಎನ್ ಬರ್ಕೊಳ್ತೀರಾ. 2 2s ಆಫ್ 4 ಪ್ಲಸ್ 8 ಇಂಟು ಎನ್ 8n ಮೈನಸ್ 8 ಇಂಟು 1 8. ಓಕೆ, 90ನ 2ದಿಂದ ಮಲ್ಟಿಪ್ಲೈ ಮಾಡಿದ್ರೆ 180 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎನ್ ಬಂದ್ಬಿಟ್ಟು ಎನ್ ಇಂಟು ಮೈನಸ್ 8ಗೆ ಪ್ಲಸ್ 4ನ ಸೇರಿಸಿದ್ರಿ ಅಂದರೆ -4 ಬರ್ತದೆ, ಪ್ಲಸ್ 8n ಬರ್ತದೆ. ಅಥವಾ ನೀವೇನು ಮಾಡ್ಬೋದು, ಇದನ್ನು 180 ಈಸ್ ಈಕ್ವಲ್ ಟು ಎನ್ ಇಂಟು 4 ಮಾಡಿದರೆ -4n ಬರುತ್ತೆ. 8 ಇಂಟು ಎನ್ ಇಂಟು 8 ಮಾಡಿದರೆ 8n² ಬರುತ್ತೆ. ಅಥವಾ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ರೂಪದಲ್ಲಿ ಬರೆಯೋದಾದರೆ 8n² -4n -180 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಇಲ್ಲಿ 4 ಪ್ರತಿಯೊಂದರಲ್ಲೂ ಕೂಡ ಕಾಮನ್ ಆಗಿರೋದ್ರಿಂದ ನೀವು 4ರಿಂದ ಭಾಗಾಕಾರ ಮಾಡಿದ್ರಿ ಅಂದರೆ 2n² ಮೈನಸ್ ಎನ್ ಮೈನಸ್ 45 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಓಕೆ, ಈಗ ನೀವು 2 ಇಂಟು -45 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಆನ್ಸರು -90 ಬರುತ್ತೆ. ಗುಣಾಕಾರ ಮಾಡಿದರೆ -90 ಬರಬೇಕು, ಕೂಡಿದರೆ ಅಥವಾ ಕಳೆದ್ರೆ -1 ಬರಬೇಕು. ಅಂದರೆ 10 9s 90 ಬರುತ್ತೆ. -10 ಪ್ಲಸ್ 1 ಮಾಡಿದ್ರೆ -1 ಬರುತ್ತೆ. ಇದರ ಆಧಾರದ ಮೇಲೆ 2n² -10n ಮೈನಸ್ ಪ್ಲಸ್ 9n ಮೈನಸ್ 45 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಈಗ ಇವೆರಡು ಒಂದು ಗ್ರೂಪು ಇವೆರಡು ಒಂದು ಗ್ರೂಪು ಮಾಡಿದ್ರಿ ಅಂದರೆ ಎರಡರಲ್ಲೂ ಕೂಡ 2n ಕಾಮನ್ ಇರೋದ್ರಿಂದ n-5 ಬರುತ್ತೆ. ಇವೆರಡರಲ್ಲೂ +9 ಕಾಮನ್ ಇರೋದ್ರಿಂದ n-5 ಬರುತ್ತೆ. ಈಗ ನೀವು n-5 ಅನ್ನೋದು ಒಂದು ಫ್ಯಾಕ್ಟರು, 2n + 9 ಅನ್ನೋದು ಒಂದು ಫ್ಯಾಕ್ಟರ್ ಕನ್ಸಿಡರ್ ಮಾಡಿ n-5 ಅನ್ನು ಈಕ್ವಲ್ ಟು 0 ಅಂತ ತಗೊಳ್ರಿ. ಆರ್ ಅಂತ ಬರೆದು 2n + 9 ಅನ್ನು ಈಕ್ವಲ್ ಟು 0 ಅಂತ ತಗೊಳ್ರಿ. ಈಗ n-5 ಈಕ್ವಲಿಂದ ಆ ಕಡೆ ಹೋದರೆ +5 ಬರುತ್ತೆ. ಈ ಕಡೆ ಬರೀ n ಇಟ್ಕೊಂಡ್ರೆ 9 ಆ ಕಡೆ ಹೋದರೆ -9 ಡಿವೈಡೆಡ್ ಬೈ 2 ಬರ್ತದೆ. ಚಿಹ್ನೆ ಮೈನಸ್ ಇರೋದ್ರಿಂದ ನೀವು n ನಂಬರ್ ಆಫ್ ಟರ್ಮ್ಸ್ ಹೇಳಬೇಕಾಗಿರೋದ್ರಿಂದ ಪಾಸಿಟಿವ್ ನಂಬರನ್ನೇ ಕನ್ಸಿಡರ್ ಮಾಡಬೇಕು. ವ್ಯಾಲ್ಯೂ n ಬಂದುಬಿಟ್ಟು 5. ಇದಾದಮೇಲೆ ಫೈಂಡಿಂಗ್ an ಕಂಡುಹಿಡಿಬೇಕಲ್ವಾ. an ಸೂತ್ರ an ಇಸ್ ಈಕ್ವಲ್ ಟು a + n-1 ಇಂಟು ಡಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂದರೆ ನೀವು an ಅಂತ ಹೇಳಿದ್ರೆ ಎಷ್ಟು a5, a ಅಂತ ಹೇಳಿದ್ರೆ ಎಷ್ಟು 2, 5 - 1 ಇಂಟು ಡಿ ಅಂದರೆ 8. ದೆನ್ a5 ಇಸ್ ಈಕ್ವಲ್ ಟು 2 + 5 - 1 ಅಂದರೆ 4, 4 ಇಂಟು 8 ಮಲ್ಟಿಪ್ಲೈ ಮಾಡಬೇಕಲ್ವಾ 32 ಬರುತ್ತೆ. ದೆನ್ a5 ಇಸ್ ಈಕ್ವಲ್ ಟು 2 + 32 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ 34 ಆನ್ಸರ್ ಬರುತ್ತೆ. ನೆಕ್ಸ್ಟ್ 7th ಕ್ವಶನ್ನು ಎ ಕೊಟ್ಟಿದ್ದಾರೆ, an ಕೊಟ್ಟಿದ್ದಾರೆ, sn ಕೊಟ್ಟಿದ್ದಾರೆ, n ಮತ್ತು ಡಿ ಕಂಡುಹಿಡಿಬೇಕು. ಇಲ್ಲಿ an ಮತ್ತು a ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಕೊಟ್ಟಿರೋದ್ರಿಂದ n ಕಂಡುಹಿಡಿಬೇಕಾಗಿರೋದ್ರಿಂದ sn ಫಾರ್ಮುಲಾ sn ಇಸ್ ಈಕ್ವಲ್ ಟು n/2 ಇಂಟು a + l ಫಾರ್ಮುಲಾಗೆ ಅಪ್ಲೈ ಮಾಡಿದರೆ 210 ಇಸ್ ಈಕ್ವಲ್ ಟು n/2 ಇಂಟು 8 + 62 ಅಂತ ಬರಿಬೋದು. ನೆಕ್ಸ್ಟು 210 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ. ಈ ಕಡೆ n ಇಂಟು 8 + 62 ಮಾಡಿದ್ರೆ 70 ಬರುತ್ತೆ. 210 ಇಂಟು 2 ಈ 17 ಈ ಕಡೆ ತೊಗೊಂಬಂದರೆ ಡಿವೈಡೆಡ್ ಬೈ 70 ಅಂತ ತೊಗೊಂಡ್ರೆ 0 0 ಕ್ಯಾನ್ಸಲ್ ಆಗೋದ್ರ ಜೊತೆಗೆ 7 3s 21 ಬರುತ್ತೆ. ಅದರ ಅರ್ಥ ವೆರಿ ಸಿಂಪಲ್, 3 ಇಂಟು 2 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ 6 ಬರುತ್ತೆ. ಸೊ ದಟ್ ದ ವ್ಯಾಲ್ಯೂ ಆಫ್ n ಈಸ್ 6. ಈಗ ನೀವು ಡಿ ಕಂಡುಹಿಡಿಬೇಕು. ಸೊ ಡಿ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ an ಕೊಟ್ಟಿದ್ದಾರೆ ಅವರು ಏನು an ಇಸ್ ಈಕ್ವಲ್ ಟು 62. ಇಲ್ಲಿ n ಅಂದರೆ ಏನು 6, ಅದರ ಅರ್ಥ a6 ಇಸ್ ಈಕ್ವಲ್ ಟು 62. a6 ಅನ್ನು ನೀವೇನಂತ ತೊಗೊಳ್ಬೋದು a + 5d ಇಸ್ ಈಕ್ವಲ್ ಟು 62 ಅಂತ ತೊಗೊಳ್ಬೋದು. ಈಗ ಡಿ ಕಂಡುಹಿಡಿಬೇಕು ಅಂದರೆ a ಅಂತ ಹೇಳಿದ್ರೆ ಎಷ್ಟು 8, 8 + 5d ಇಸ್ ಈಕ್ವಲ್ ಟು 62 ಆಗುತ್ತೆ. 5d ಬೇಕು ಅಂತ ಹೇಳಿದ್ರೆ 8ಅನ್ನು ಈ ಕಡೆ ತೊಗೊಂಬರ್ರಿ -8. ದೆನ್ 5d ಇಸ್ ಈಕ್ವಲ್ ಟು 62 - 8 ಮಾಡ್ತೀರಾ, ಎಷ್ಟು ಬರುತ್ತೆ 54 ಬರುತ್ತೆ. ದೆನ್ 5ಅನ್ನು ಕೂಡ ಈಕ್ವಲಿಂದ ಆ ಕಡೆ ಕಳಿಸ್ತೀರಾ, ಡಿವೈಡೆಡ್ ಬೈ 5 ಆಗುತ್ತೆ. ದೆನ್ ಡಿನ ವ್ಯಾಲ್ಯೂ 54 ಡಿವೈಡೆಡ್ ಬೈ 5 ಅಂತೇಳಿ ಆನ್ಸರ್ನ ಹೇಳಬೇಕಾಗತ್ತೆ. ನೆಕ್ಸ್ಟ್ 8th ಕ್ವಶನ್ನು an ಗಿವನ್ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, sn ಕೊಟ್ಟಿದ್ದಾರೆ. ಸೊ n ಮತ್ತು a ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ n ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮೊದಲು ನೀವು a ಫೈಂಡ್ ಔಟ್ ಮಾಡ್ಕೊಳ್ಬೇಕು.
ಓಕೆ. ಅಥವಾ ಇನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೀವು ಎನ್ ಕಂಡುಹಿಡಿಬೇಕಂದ್ರೆ ಎಗೆ ಒಂದು ಟರ್ಮ್ ತೊಗೊಳ್ಬೇಕಲ್ವಾ. ಎನ್ ಫಾರ್ಮುಲಾವನ್ನು ಹಾಕಿದರೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಹಾಕಿದ್ರಿ ಅಂದರೆ ಎನ್ ಅಂತ ಹೇಳಿದ್ರೆ 4, ದಟ್ ಈಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ ಎಷ್ಟು 2 ಗಿವನ್ ಕೊಟ್ಟಿದ್ದಾರೆ. ಈಗ ನೀವು 4 ಇಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು ಎನ್ ಮಾಡಿದ್ರೆ 2n ಬರುತ್ತೆ, ಮೈನಸ್ 2 ಇಂಟು 1 ಮಾಡಿದ್ರೆ 2 ಬರುತ್ತೆ. ಈಗ ನೀವು ಎ ಮಾತ್ರ ಇಲ್ಲೇ ಇಟ್ಕೊಂಡು 2n ಆ ಕಡೆ ಕಳಿಸಿದ್ರೆ ಮೈನಸ್ 2n ಆಗುತ್ತೆ. ಇಲ್ಲಿ ಪ್ಲಸ್ 4 ಇದೆ, ಮೈನಸ್ 2 ಆ ಕಡೆ ಹೋದರೆ ಪ್ಲಸ್ 2 ಆಗುತ್ತೆ. ಇದರ ಅರ್ಥ ವೆರಿ ಸಿಂಪಲ್, ನಿಮಗೆ ಎನ ವ್ಯಾಲ್ಯೂ 4 ಪ್ಲಸ್ 2 6 ಬರುತ್ತೆ, ಮೈನಸ್ 2n ಬರುತ್ತೆ. ಈ ಎನ್ನಿನ ವ್ಯಾಲ್ಯೂವನ್ನು ತಗೊಂಡು ನೀವು ಎಸ್ ಎನ್ ಫಾರ್ಮುಲಾ ಹಾಕಿ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾಗೆ ಎನ ವ್ಯಾಲ್ಯೂನ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಎಸ್ ಎನ್ ಅಂತ ಹೇಳಿದ್ರೆ -14, ದೆನ್ n/2 ಇಂಟು 2 ಇಂಟು ಎ ಇರೋ ಜಾಗದಲ್ಲಿ 6 ಮೈನಸ್ 2n ಅಂತ ತಗೊಳ್ರಿ, ಪ್ಲಸ್ n-1 ಇಂಟು ಡಿ ಇರೋ ಜಾಗದಲ್ಲಿ 2 ತಗೊಳ್ರಿ. ಈಗ -14 2 ಈ ಕಡೆ ತೊಗೊಂಬಂದ್ರೆ ಇಂಟು 2 ಆಗುತ್ತೆ, ಇಲ್ಲಿ n ಮಾತ್ರ ಉಳ್ಕೊಳ್ಳುತ್ತೆ. 2 6 12 ಬರೀತೀರಾ, 2 2 4n ಆಯಿತು. 2 ಇಂಟು n 2n ಬರುತ್ತೆ, 2 ಇಂಟು 1 2 ಬರುತ್ತೆ. ನೋಡ್ರಿ, ಈಗ -14 ಇಂಟು 2 ಮಾಡ್ತೀರಲ್ವಾ, ಎಷ್ಟು ಬರುತ್ತೆ? -28 ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ n ಇಂಟು 12 ಮೈನಸ್ 2 ಮಾಡ್ತೀರಾ, 12 ಮೈನಸ್ 2 ಮಾಡಿದರೆ ಆ್ಯಕ್ಚುಯಲ್ ಆಗಿ 10 ಬರುತ್ತೆ. -4n ಪ್ಲಸ್ 2n ಕಳೆದ್ರಿ ಅಂದರೆ -2n ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬಹುದು? -28 ಇಸ್ ಈಕ್ವಲ್ ಟು n ಇಂಟು 10 ಮಾಡಿದ್ರೆ 10n ಮೈನಸ್ 2 ಇಂಟು n 2n ಇಂಟು n ಮಾಡಿದ್ರೆ 2n ಸ್ಕ್ವೇರ್ ಬರುತ್ತೆ. ಇದನ್ನೇ ನೀವು ಕ್ವಾಡ್ರಾಟಿಕ್ ಈಕ್ವೇಷನಿನ ಜನರಲ್ ಫಾರ್ಮಿಗೆ ನೀವು ಬರ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಏನು ಬರೀಬೋದಪ್ಪ ಅಂದರೆ ಇದನ್ನು -2n ಸ್ಕ್ವೇರ್ ಪ್ಲಸ್ 10n ಪ್ಲಸ್ 28 ಇಸ್ ಈಕ್ವಲ್ ಟು 0 ಅಂತ ಬರೀತೀರಿ. ಇದಿಷ್ಟು ಈಕ್ವೇಷನನ್ನು ಡಿವೈಡೆಡ್ ಬೈ ಮೈನಸ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ -2 ತೊಗೊಂಡ್ರಿ ಅಂದರೆ 2ರಿಂದ ನೀವು ಭಾಗಾಕಾರ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ ಅಂದರೆ n ಸ್ಕ್ವೇರ್ ಬರುತ್ತೆ. ಓಕೆ, ಹಾಗೆಯೇ ಪ್ಲಸ್ 10 ಇದ್ದಿದ್ದು 2ರಿಂದ -2ರಿಂದ ಭಾಗಾಕಾರ ಮಾಡಿದರೆ -5n ಆಗಿಬಿಡುತ್ತೆ. ಹಾಗೆಯೇ 28 ಇದ್ದಿದ್ದು -14 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0. ಓಕೆ, ಈಗ ನಿಮಗೆ ಗುಣಾಕಾರ ಮಾಡಿದ್ರೆ -14 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ -5 ಬರಬೇಕು ಅಂದರೆ 7 2s ತೊಗೊಳ್ರಿ, -7 ಪ್ಲಸ್ 2 ತೊಗೊಳ್ರಿ, ಆಗ n ಸ್ಕ್ವೇರ್ ಮೈನಸ್ 7n ಪ್ಲಸ್ 2n ಮೈನಸ್ 14 ಇಸ್ ಈಕ್ವಲ್ ಟು 0 ಅಂತ ತೊಗೊಳ್ಬೋದು. ಈಗ ಏನಾಗುತ್ತೆ, n ಕಾಮನ್ ತೆಗೆದ್ರಿ ಅಂದರೆ n-7 ಉಳಿತದೆ, ಪ್ಲಸ್ 2 ಕಾಮನ್ ತೆಗೆದ್ರೂ ಕೂಡ n-7 ಉಳಿತದೆ. ಸೊ n-7 ಅನ್ನೋದು ಒಂದು ಫ್ಯಾಕ್ಟರು, ಈ ಕಡೆ n+2 ಅನ್ನೋದು ಒಂದು ಫ್ಯಾಕ್ಟರ್ ಅಂತ ತಗೊಂಡ್ರೆ ಎರಡೂ ಫ್ಯಾಕ್ಟರ್ನ ಈಕ್ವಲ್ ಟು 0 ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ -7 ಆ ಕಡೆ ಹೋದಾಗ +7 ಪಾಸಿಟಿವ್ ನಂಬರ್ ಬರುತ್ತೆ, ಬಟ್ ಇಲ್ಲಿ -2 ನೆಗೆಟಿವ್ ನಂಬರ್ ಬರುತ್ತೆ. ಸೊ ನೀವು ನಂಬರ್ ಆಫ್ ಟರ್ಮ್ಸ್ ಕೇಳ್ತಾ ಇರೋದ್ರಿಂದ n ಬೆಲೆಯನ್ನು ನೀವು 7 ಅಂತೇಳಿ ಕನ್ಸಿಡರ್ ಮಾಡಬೇಕು. ಈಗ ಎ ಕಂಡುಹಿಡಿಬೇಕಲ್ವಾ, ಇಲ್ಲಿ ನಿಮಗೇನು ಬಂದಿದೆಯಲ್ಲ ವ್ಯಾಲ್ಯೂ ಎ ಇಸ್ ಈಕ್ವಲ್ ಟು 6 ಮೈನಸ್ 2n, n ಇರೋ ಜಾಗದಲ್ಲಿ 7 ಹಾಕಿದ್ರಿ ಅಂದರೆ 6 ಮೈನಸ್ 2 ಇಂಟು 7, ದೆನ್ ಎ ಇಸ್ ಈಕ್ವಲ್ ಟು 6 ಮೈನಸ್ 2 7s 14. ಸೊ ದಟ್ ಎನ ವ್ಯಾಲ್ಯೂ ಏನು ಬರುತ್ತಪ್ಪ ಅಂತ ನೋಡಿದರೆ ನಿಮಗೆ 6 ಮೈನಸ್ 14 ಮಾಡಿದ್ರೆ -8 ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 9. ಎ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಎಸ್ ಎನ್ ಕೊಟ್ಟಿದ್ದಾರೆ, ಬರೀ ಡಿ ಮಾತ್ರ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ವೆರಿ ಸಿಂಪಲ್, ನೀವು ಎಸ್ ಎನ್ ಫಾರ್ಮುಲಾ ಹಾಕಬೇಕಾಗತ್ತೆ. ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಫಾರ್ಮುಲಾ ಹಾಕಿದ್ರಿ ಅಂದರೆ ಎಸ್ ಎನ್ ಅಂದರೆ 192, ದಟ್ ಈಸ್ ಈಕ್ವಲ್ ಟು n ವ್ಯಾಲ್ಯೂ ಕೊಟ್ಟಿದ್ದಾರೆ 8 ಡಿವೈಡೆಡ್ ಬೈ 2 ಇಂಟು ಎ ಅಂತ ಹೇಳಿದ್ರೆ 3 ಪ್ಲಸ್ n ಅಂದರೆ ಮತ್ತೆ 8 ತೊಗೊಳ್ಬೇಕು, ಡಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ 192 2ರಿಂದ 4 8 ಬಾಕ್ಸ್ ಇದ್ರೆ 4 ಬರುತ್ತೆ, ಇದನ್ನ ಈ ಕಡೆ ತೊಗೊಂಬಂದ್ರೆ ಡಿವೈಡೆಡ್ ಬೈ 4 ಆಗುತ್ತೆ. ಹಾಗೆಯೇ 2 3s 6 ಅಂತ ಬರೀಬೋದು, 8 - 1 ಮಾಡಿದ್ರೆ 7, ದಟ್ ಈಸ್ 7d. 4ರಿಂದ 192 ಭಾಗಾಕಾರ ಮಾಡಿದ್ರೆ 48 ಬರುತ್ತೆ, 6 ಈ ಕಡೆ ತೊಗೊಂಬರ್ರಿ -6, ದಟ್ ಈಸ್ ಈಕ್ವಲ್ ಟು 7d. 48 - 6 ಮಾಡಿದ್ರೆ ನಿಮಗೆ 42, 7 ಈ ಕಡೆ ತೊಗೊಂಬರ್ರಿ ಡಿವೈಡೆಡ್ ಬೈ 7,
ದಟ್ ಈಸ್ ಈಕ್ವಲ್ ಟು ಡಿ. ಅದರ ಅರ್ಥ ನಿಮಗೆ 7ರಿಂದ 42 ಭಾಗಾಕಾರ ಮಾಡಿದ್ರಿ ಅಂದರೆ ಆನ್ಸರ್ 6 ಬರುತ್ತೆ. 7 6 42. ಸೊ ದಟ್ ದ ಕಾಮನ್ ಡಿಫರೆನ್ಸ್ ಈಸ್ 6. ಥರ್ಡ್ ಮೇನಿನ ಕೊನೆಯ ಕ್ವಶನ್ನು ಎಲ್ ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ದಾರೆ. ಎಸ್ ಅಂದರೆ ಅದರ ಅರ್ಥ ಎಸ್ ಎನ್ ಅಂತ. ಹಾಗೇನೆ ದೇರ್ ಆರ್ ಟೋಟಲ್ 9 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಎ ಕಂಡಿಡಿರಿ. ಸೊ ವೆರಿ ಸಿಂಪಲ್. ಇಲ್ಲಿ ನೀವು ಇದನ್ನು ಎಸ್ ಎನ್ ಅಂತ ತಗೊಂಡ್ರಿ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಫಾರ್ಮುಲಾ ಹಾಕ್ಬಿಟ್ರೆ ಆನ್ಸರ್ ಬರುತ್ತೆ. ಹೇಗೆ? ಎಸ್ ಎನ್ ಇರುವ ಜಾಗದಲ್ಲಿ 144 ತಗೊಳ್ರಿ. ಎನ್ ಅಂದರೆ ದೇರ್ ಆರ್ 9 ಟರ್ಮ್ಸ್ ಅಂತ ಕೊಟ್ಟಿರೋದ್ರಿಂದ 9/2 ಆಗುತ್ತೆ. ಎ ಕಂಡುಹಿಡಿಬೇಕು, ಜೊತೆಗೆ ಎಲ್ ಅಂತ ಹೇಳಿದ್ರೆ ನೀವು 28 ಗಿವನ್ ಅವರೇ ಕೊಟ್ಟಿದ್ದಾರೆ. ಈಗ 144 9/2ನ ಲೆಫ್ಟ್ ಸೈಡಿಗೆ ತೊಗೊಂಡು ಬಂದ್ರಿ ಅಂದರೆ ಇಂಟು 2/9 ಅಂತ ತೊಗೊಳ್ಬೇಕಾಗತ್ತೆ. ದಟ್ ಈಸ್ ಈಕ್ವಲ್ ಟು ಎ ಪ್ಲಸ್ 28 ಬರುತ್ತೆ. ಈಗ ನೀವು ಏನು ಮಾಡ್ಬೋದು ಅಂದರೆ 144 ಇಂಟು 2 ಮಾಡಿದ್ರಿ ಅಂದರೆ 288 ಬರುತ್ತೆ. ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು ಎ ಪ್ಲಸ್ 28. 9ಇಂದ 288 ಭಾಗಾಕಾರ ಮಾಡಿದ್ರೆ 32 ಬರುತ್ತೆ. 22ನ ಈ ಕಡೆ ತಗೊಂಬಂದ್ರೆ -28ನ ಈ ಕಡೆ ತೊಗೊಂಬಂದ್ರೆ -28. ಬಲಭಾಗದಲ್ಲಿ ಎ ಮಾತ್ರ ಉಳ್ಕೊಳ್ಳುತ್ತೆ. ದೆನ್ 32 - 28 ಮಾಡಿದಾಗ ನಿಮಗೆ ಸುಲಭವಾಗಿ ಆನ್ಸರ್ ಸಿಕ್ಬಿಡುತ್ತೆ. ಎನ ವ್ಯಾಲ್ಯೂ ಎಷ್ಟು? 4. ಸೊ ದ್ಯಾಟ್ ಇದು 10th ಕ್ವಶನಿಗೆ ಆನ್ಸರ್. ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ 5.3ನಲ್ಲಿ ಬರುವ ಫಸ್ಟ್ ಮೇನ್, ಸೆಕೆಂಡ್ ಮೇನ್ ಮತ್ತು ಥರ್ಡ್ ಮೇನಿನ ಎಲ್ಲ ಸಬ್ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಎಕ್ಸ್ಪ್ಲನೇಷನ್ ಮಾಡೋದ್ರ ಮೂಲಕವಾಗಿ ಕಂಪ್ಲೀಟ್ ಆನ್ಸರ್ಸ್ಗಳನ್ನ ತಿಳಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಎಕ್ಸಸೈಸಿನ ಮುಂದಿನ ಕ್ವಶನ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.